ಭಾಳಷ್ಟು ಕಾರ್ಯಕ್ರಮ ಮಾಡಿದ್ರು. ರಕ್ತದಾನ, ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಕೋವಿಡ್ ಇದ್ದರೂ ಕೂಡ ಈ ಮನುಷ್ಯ ಮಾಸ್ಕ್ ಎಲ್ಲ ಹಾಕೊಂಡು BBMPಗೆ ಹೋಗಿ ಆ ಡಾಕ್ಟ್ರನ್ನೆಲ್ಲ ಮೀಟ್ ಮಾಡಿ, ಬೇಡ ಉಮೇಶ್ ಶೆಟ್ಟರ್ ರಿಸ್ಕ್ ತಗೊಳ್ಬೇಡಿ ಅಂತ ಹೇಳಿದ್ರು ಕೂಡ ಎಲ್ಲ ಮಾಡಿ ಕೋವಿಡ್ ಲಸಿಕೆಗಳನ್ನೆಲ್ಲ ತಂದು ಬೆಂಗಳೂರು ಬಂಟರ ಸಂಘದಲ್ಲಿ ಸುತ್ತಮುತ್ತ ಇರತಕ್ಕಂಥ ವಿಜಯನಗರದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕೋವಿಡ್ ಲಸಿಕೆಯ ಅಭಿಯಾನವನ್ನು ಪ್ರಾರಂಭಿಸಿರ್ತಕ್ಕಂಥ ಉಮೇಶ್ ಶೆಟ್ಟರ್ ಜೊತೆಗೆ ನನಗೂ ಕೂಡ ಹೆಸರು ಬಂತು. ಆ ಉಮೇಶ್ ಶೆಟ್ಟರಿಗೆ ನಾನು ಅತ್ಯಂತ ಅಭಿಮಾನವನ್ನು ಇವತ್ತು ವ್ಯಕ್ತಪಡಿಸ್ತೇನೆ. ಆವಾಗ ಒಂದು ದೊಡ್ಡ ನೆರೆ ಬಂತು. ಪ್ರತಿ ವರ್ಷ ನೆರೆ ಬರುತ್ತೆ ಸ್ನೇಹಿತರೆ, ಪ್ರತಿ ವರ್ಷ ನೆರೆ ಬರುತ್ತೆ. ಆದರೆ ಆ ವರ್ಷ ಒಂದು ಭಾಳ ದೊಡ್ಡ ನೆರೆ ಬಂತು. ಮಡಿಕೇರಿಯಲ್ಲಿ ಅತ್ಯಂತ ಪರ್ವತಗಳು ಮತ್ತು ಬೆಟ್ಟಗಳು, ಗುಡ್ಡಗಳು ಎಲ್ಲ ಬಿದ್ದೋದು, ಭಾಳಷ್ಟು ಮನೆಗಳೆಲ್ಲ ಪ್ರಾರಂಭ ಆಯಿತು. ಅಂಥ ಸಂದರ್ಭದಲ್ಲಿ ಅತ್ಯಂತ ಧೈರ್ಯವಾಗಿ ನಿಂತು ಮಡಿಕೇರಿಗೆ ಹೋಗಿ ಒಂದು ಯುವಕರ ತಂಡ ಕಟ್ಟಿಕೊಂಡು ಅಲ್ಲಿ ಇರ್ತಕ್ಕಂಥವರ ಒಂದು ಅಧ್ಯಯನವನ್ನು ಮಾಡಿ ಅವರಿಗೆ ಬೇಕಾದಂಥ ಸಲಕರಣೆಗಳನ್ನು, ಸಾಮಗ್ರಿಗಳನ್ನು ಅವರ ವೈಯಕ್ತಿಕವಾಗಿ ಮತ್ತು ಸಂಘದ ಮೂಲಕ ಒದಗಿಸೋದ್ರಲ್ಲಿ ನೀವು ಬಹಳ ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ದೀರಿ. ಅದಕ್ಕೆ ನಿಮಗೆ ಅಭಿನಂದನೆಗಳು. ಆ ದೇವರ ಆಶೀರ್ವಾದ ನಿಮಗೆ ಇರುತ್ತೆ. ನಿನ್ನೆ ನಿಮ್ಮ ದುರ್ಗಾದೇವಿ ಹಾಗೂ ಮಂದರ್ತಿ ದುರ್ಗಾ ಪರಮೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ಬೇರೆಲ್ಲ ದೇವರ ಆಶೀರ್ವಾದ ನಿಮಗೆ ಇರುತ್ತೆ. ನಿಮಗೆ ಮುಂದೊಂದು ದಿವಸ ಜನ ಆಶೀರ್ವಾದ ಸಿಗುತ್ತೆ ಅನ್ನತಕ್ಕಂಥ ನಂಬಿಕೆಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗೆ ಇವತ್ತಂತಲ್ಲ, ಭಾಳಷ್ಟು ಮಾಹಿತಿ ಇರತಕ್ಕಂತಹ ಆಯುಷ್ಮಾನ್ ಭಾರತ್, ಭಾಳಷ್ಟು ಹಾಸ್ಪಿಟ್ಲ್ಗಳ ಜೊತೆಗೆ ಮಣಿಪಾಲ್ ಮತ್ತು ಇತರ ಭಾಳಷ್ಟು ನಾರಾಯಣ ಹೃದಯಾಲಯ, ನಾರಾಯಣ ನೇತ್ರಾಲಯ, ಭಾಳಷ್ಟು ಹಾಸ್ಪಿಟ್ಲ್ಗಳ ಜೊತೆಗೆ ರಾಮಯ್ಯ ಹಾಸ್ಪಿಟಲ್, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್, ಅದ್ರ ಜೊತೆಗೆ ಬೆಂಗಳೂರು ಬಂಟರ ಸಂಘವನ್ನು ಸಂಯೋಜನೆಗೆ ತಂದಿರತಕ್ಕಂಥ ಪ್ರಪ್ರಥಮ ವ್ಯಕ್ತಿ ಇವರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟರು, ಭಾಳಷ್ಟು ಯೋಜನೆಗಳನ್ನು ಮಾಡಿ, ಮತ್ತು ಇನ್ನೂ ಹಲವಾರು ನಾನು ಹೇಳ್ತಾ ಹೋದರೆ ಬಹುಶಃ ಅದೇ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು. ಹಲವಾರು ವಿಷಯಗಳಲ್ಲಿ ಇವರು ನಮ್ಮ ಸಂಘ, ಕರಾವಳಿ ಭಾಗದ ಜನರು, ಸಂಸ್ಥೆಗಳಿಗೆ ಸಹಾಯವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೇವಲ ಕರಾವಳಿ ಅಂತ ಅವರು ಗುರುತಿಸಿಕೊಳ್ಳದೆ ಬೆಂಗಳೂರಿನಲ್ಲಿ ಅಭಯ ಫೌಂಡೇಶನನ್ನು ಪ್ರಾರಂಭಿಸಿ ಸುಮಾರು ಹಲವಾರು ವರ್ಷಗಳಿಂದ 5-6 ವರ್ಷಗಳಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿ ಇಲ್ಲಿನ ಜನರಿಗೆ ಇವತ್ತಿನ ಚಳಿಗಾಲದಲ್ಲಿ ಅವಶ್ಯಕತೆ ಇರತಕ್ಕಂತಹ ಏನು ಬೆಡ್ಶೀಟು, ರಗ್ಗು ಹಾಗೂ ಬೇಕಾಗಿರ್ತಕ್ಕಂಥ ಆರೋಗ್ಯದ ಸಾಮಗ್ರಿಗಳನ್ನು ನೀಡೋದ್ರ ಮೂಲಕ ಭಾಳಷ್ಟು ಜನರಿಗೆ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಉದ್ಯೋಗ ಮೇಳಗಳನ್ನು ಆರಂಭಿಸಿದ್ದೀರಿ. ಭಾಳಷ್ಟು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಅವಶ್ಯಕತೆ ಬಿದ್ದಂಥ ರಕ್ತದ ಅವಶ್ಯಕತೆಯನ್ನು ನೀವು ಪೂರೈಸಿದ್ದೀರಿ. ಇಂಥ ಮಾನವೀಯ ಸ್ವರೂಪದ ನಿಮ್ಮ ವ್ಯಕ್ತಿತ್ವದಕ್ಕೆ ಮುಂದೊಂದಿನ ಜಯವಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಭಾರತದ ರಾಜಕಾರಣ ನಮ್ಮ ವಿಕಸಿತ್ ಭಾರತ್ ಮೋದಿ ಅಭಿಯಾನದ 2047 21ನೇ ಶತಮಾನದಲ್ಲಿ ನಾವು 47ನೇ ವರ್ಷಕ್ಕೆ ಭಾರತಕ್ಕೆ ಏನು ಸ್ವಾತಂತ್ರ್ಯ ಬಂದು 100 ವರ್ಷ ಆಗತ್ತೆ. ಅಂತಹ ಸಂದರ್ಭದಲ್ಲಿ ವಿಕಸಿತ ಭಾರತ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ದೇಶ ಹಮ್ಮಿಕೊಂಡಿದೆ. ನಮ್ಮ ದೇಶದ ಯೋಜನೆಯಲ್ಲಿ ನಾವು ವಿಕಸಿತ ಭಾರತದ ಮೂಲಕ ನಾವು ನಂಬರ್ 1 ದೇಶ ಆಗಬೇಕು ಅನ್ನತಕ್ಕಂಥ ಒಂದು ಇಷ್ಟವನ್ನು ನಮ್ಮ ಮೋದಿಜಿಯವರು ಹಮ್ಮಿಕೊಂಡಿದ್ದಾರೆ. ಈಗ ನಾವು 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ. ಈಗ ಅಮೆರಿಕ, ಚೈನಾ, ಭಾರತ, ನಮ್ಮ ಇಕಾನಮಿ ಚೈನಾದ್ಗಿಂತ ಭಾಳಷ್ಟು ಹಿಂದಿದೆ, ಅಮೆರಿಕದ್ಗಿಂತ ಇನ್ನೂ ಭಾಳಷ್ಟು ಹಿಂದಿದೆ. ಆದರೆ 2047ರ ಹೊತ್ತಿಗೆ ವಿಕಸಿತ ಭಾರತದ ಮೂಲಕ ಈ ದೇಶ ನಂಬರ್ 1 ಆಗಬೇಕು ಅನ್ನತಕ್ಕಂಥ ಒಂದು ಕನಸನ್ನು ಹೊತ್ತಿದೆ. ಅದರಲ್ಲಿ ಕೂಡ ನಾವು ಇವತ್ತು ರಾಜಕೀಯದಲ್ಲಿ ಕೂಡ ಬದಲಾವಣೆಗಳನ್ನು ಬಯಸ್ತಾ ಇದ್ದೇವೆ. ಈ ಹಳೆ ಟ್ರೆಂಡ್ಗಳನ್ನು ಬಿಟ್ಟು, ಈ ಭ್ರಷ್ಟಾಚಾರಿ ರಾಜಕಾರಣಿಗಳನ್ನು ಬಿಟ್ಟು, ಹೊಸ ಮುಖಗಳು, ಹೊಸ ಫೇಸ್ಗಳು, ಹೊಸ ವ್ಯಕ್ತಿತ್ವಗಳು, ಹೊಸ ಚಿಂತನೆಗಳು, ಹೊಸ ಆಲೋಚನೆಗಳು, ಹೊಸ ಧರ್ಮಗಳನ್ನು ಹೊತ್ತಿರತಕ್ಕಂಥ ವ್ಯಕ್ತಿತ್ವಗಳು ಬರಬೇಕು ಅನ್ನತಕ್ಕಂಥ ಒಂದು ಚಿಂತನೆ ರಾಜಕೀಯ ಮಟ್ಟದಲ್ಲಿ ನಡೀತಾ ಇದೆ. ಅಂಥವ್ರ ಅವಶ್ಯಕತೆ ಇದೆ. ನವನಾಯಕರ ಅವಶ್ಯಕತೆ, ನವಭಾರತದ ನಿರ್ಮಾಣಕ್ಕೆ ಅವಶ್ಯಕತೆ ಇವತ್ತು ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ಉಮೇಶ್ ಶೆಟ್ಟಿ ಅಂತ ನಾಯಕರು ರಾಜಕೀಯಕ್ಕೆ ಬರೋದಾದರೆ, ಅವ್ರಿಗೇನಾದರೂ ರಾಜಕೀಯ ಬರಬೇಕು ಅನ್ನತಕ್ಕಂಥ ಆಸಕ್ತಿ ಏನಾದರೂ ಇದ್ದರೆ, ನಾವೆಲ್ಲರೂ ಇಂಥ ಯುವಕರುಗಳ ಜೊತೆ ನಿಂತು ನಿಮಗೆ ಬೇಕಾದಂಥ ಎಲ್ಲ ರೀತಿಯ ಕಾರ್ಯ, ಸಹಾಯ, ಎಲ್ಲ ರೀತಿಯ ಸಹಾಯಗಳನ್ನು ನಿಮಗೆ
ಅಭಯವನ್ನು ನಾವು ನೀಡ್ತಾ ಇದ್ದೇವೆ. ನಿಮ್ಮ ಅಭಯ ಫೌಂಡೇಶನ್ಗೆ ಒಂದು ಅಭಯವನ್ನು ನಾವು ನೀಡ್ತಾ ಇದ್ದೇವೆ. ಇವತ್ತು ಸ್ವಾಮೀಜಿಯವರು ಇದ್ದಾರೆ, ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಿಮಗೆ ಒಂದು ಅಭಯವನ್ನು ನಾವು ನೀಡ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪ್ರಕಾಶ್ ಶೆಟ್ಟಿ ಸರ್ ಅವರು, ಪ್ರಕಾಶ್ ಅಣ್ಣವರು, ಪ್ರೀತಿಯ ಪ್ರಕಾಶ್ ಅಣ್ಣವರು ಬರಬೇಕಾಗಿತ್ತು. ಅವರು ದುಬೈನಲ್ಲಿರೋದ್ರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕೆ ಆಗಲಿಲ್ಲ. ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ ಉಮೇಶ್ ಶೆಟ್ಟಿ ಅವರಿಗೆ. ಇವತ್ತಿನ ಸಭೆಯಲ್ಲಿ ಆ ಸಂದೇಶವನ್ನು ಹೇಳೋದಕ್ಕೆ ನನಗೆ ಹೇಳಿದ್ದಾರೆ. ಅವರು ದುಬೈಯಿಂದ ಫೋನ್ ಮಾಡಿ ಉಮೇಶ್ ಶೆಟ್ಟಿಗೆ ಈ ಸಂದೇಶವನ್ನು ಹೇಳೋದಕ್ಕೆ ಹೇಳಿದ್ದಾರೆ. ಅವರ ಸಂದೇಶ ಹೀಗಿದೆ: ಪ್ರೀತಿಯ ಉಮೇಶ್ ಶೆಟ್ಟಿಯವರೇ, ನಾನು ಅತ್ಯಂತ ಮುಖ್ಯ ಕಾರ್ಯಕ್ರಮ ಇರೋದರಿಂದ ದುಬೈಯಲ್ಲಿ ಇದ್ದೇನೆ. ಇವತ್ತು ರಾತ್ರಿ ತಡವಾಗಿ ಬೆಂಗಳೂರಿಗೆ ತಲುಪುತ್ತಿರೋದ್ರಿಂದ ನಿಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಇಂಥ ಈ ಸಂದರ್ಭದಲ್ಲಿ ಈ ಹಿಂದೆ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ನೀವೊಬ್ಬ ಉತ್ತಮ ಸಂಘಟನಾ ಚತುರ ಎನ್ನುವುದು ನಾನು ಬಲ್ಲೆ. ನಿಮ್ಮ ಉತ್ತಮವಾದಂಥ ಭವಿಷ್ಯಕ್ಕೆ ನಾವೆಲ್ಲರೂ ಇದ್ದೇವೆ. ನಮ್ಮ MRJ ಗ್ರೂಪ್ ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ, ನಿಮ್ಮ ಸಮಾಜ ಸೇವೆಯಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ ನಿಮ್ಮೊಂದಿಗೆ ಇದ್ದೇವೆ. ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ಉಮೇಶ್ ಶೆಟ್ಟಿಯವರೇ, ನಿಮಗೆ ಒಳ್ಳೆಯದಾಗಲಿ ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.